ಇದಕ್ಕೆ ಸರ್ಕಾರವನ್ನು ನೀಡುತ್ತಿರುವಂತಹ ಆರಕ್ಷಕ ಇಲಾಖೆಯವರಿಗೂ ನಾವು ಧನ್ಯವಾದಗಳನ್ನು ವಿಶೇಷ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸಬಲೀಕರಣ ಸಚಿವರು ದಯವಿಟ್ಟು ಅಲ್ಲಿ ಸ್ಲೀಪರ್ ಮುಂದೆ ಯಾರು ಹೇಳ್ರಿ ಅಲ್ಲಿ ಜಿಲ್ಲಾ ವಿದ್ಯಾರ್ಥಿಗಳನ್ನು ನಡೆದುಕೊಂಡು ಬಸ್ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವ ಮುಖೇನ ಉದ್ಘಾಟಿಸ್ತಾ ಇದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗಣ ಶರಣರ ಅನುಭಾವದಿಂದ ಎಣ್ಣ ಭವದ ಕೇಡ ನೋಡಯ್ಯ ಎಂಬ ಬಸವಣ್ಣನವರ ನುಡಿಯಂತೆ ಭವ್ಯ ಕಾರ್ಯಕ್ರಮ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು, ಯುವ ನಾಯಕರು ಶ್ರೀ, ಅದೇ ರೀತಿ ಈ ಸಮಾರಂಭಕ್ಕೆ ಮಾನ್ಯ ಶಾಸಕರು ಖಾನಾಪುರ ಶ್ರೀ ವಿಠ್ಠಲ್ ಹಲಗೇಕರ್ ಸಾಹೇಬರು ಸಹಿತ ಬಂದಿದ್ದಾರೆ ಈ ಸಮಾರಂಭಕ್ಕೆ. ಅವರಿಗೂ ಸಹಿತ ಮತ್ತು ನಮ್ಮ ನಿಮ್ಮ ಎಲ್ಲ ಸಿಬ್ಬಂದಿಗಳ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೃಷ್ಣ ಶರಾವತಿ ತುಂಗ ಕಾವೇರಿಯ ಮರರಂಗ ಚೈತನ್ಯ ಪರಮಹಂಸ
ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಮುಖ್ಯ ಘಟ್ಟವನ್ನ ನಾವು ತಲುಪಿದ್ದೇವೆ. ಜ್ಯೋತಿ ಪ್ರಜ್ವಲನೆಯೊಂದಿಗೆ ಈ ಭವ್ಯ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕು. ತಮ್ಮ ಮುಂದೆ ನಾವು ಆಸೀನರಾಗಿ ಮಾಡಿದ್ದೇವೆ. ಅವರಿಗೂ ಸಹಿತ ನಾನು ಸಂಸ್ಥೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಸ್ಥೆಯ ವತಿಯಿಂದ, ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗದ ವತಿಯಿಂದ ಸಸಿ ನೀಡುವ ಮೂಲಕ ಸ್ವಾಗತವನ್ನ ಕೋರಬೇಕು ಅಂತಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳು ಒಬ್ಬರು ಸ್ವಾಗತ ನೀಡ್ತಾ ಇದ್ದಾರೆ. ಸನ್ಮಾನ್ಯರಿಗೆ ಈ ಸಮಾರಂಭಕ್ಕೆ ಆಗಮಿಸುತ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಂತ ಸನ್ಮಾನ್ಯ ಶಾಸಕರು ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೂ ಸಹಿತ ನಾನು ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಸಮಾರಂಭವನ್ನು ಸಾಕ್ಷೀಕರಣಗೊಳಿಸಲು ಬಂದಿರತಕ್ಕಂಥ ಪತ್ರಕರ್ತ ಮಿತ್ರರು, ಮಾಧ್ಯಮದವರು ಸುಮಾರು 1 ಗಂಟೆಯಿಂದ ನಮ್ಮ ಸಮಾರಂಭ ಸಚಿವರು ಹಸನ್ಮುಖರು ಸದಾಕಾಲ ಕಾರ್ಯದಲ್ಲಿ ಮಗ್ನರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ವೇದಿಕೆಗೆ ಆಹ್ವಾನಿಸಿದರೆ ಶ್ರೀಯುತ ಶಶಿಧರ್ ಮರಿದೇವರ್ ಮಠ್, ಸಿಬ್ಬಂದಿ ವ್ಯವಸ್ಥಾಪಕರು, ಕೇಂದ್ರ ಕಚೇರಿ ಹುಬ್ಬಳ್ಳಿಯವರನ್ನ ಸಂಸ್ಥೆಗೆ ಮತ್ತು ಪ್ರಯಾಣಿಕರಿಗೆ ಮತ್ತು ಸಮಾಜಕ್ಕೆ ಕೊಡುಗೆಯಾಗಿ ನೀಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ, ಅರ್ಪಿಸಲಿಕ್ಕೆ ಇಲ್ಲಿ ನೆರವೇರ್ತಕ್ಕಂಥ ಗಣ್ಯಮಾನ್ಯರು ಒಂದಿಲ್ಲ ಒಂದು ರೂಪದಲ್ಲಿ ಕಾರಣೀಭೂತರಾಗಿರುತ್ತಾರೆ. ಸಂಸ್ಥೆಯ ವತಿಯಿದೆ. ಅದರೊಂದಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು, ಹೊಸ ಬಸ್ಸುಗಳ ಲೋಕಾರ್ಪಣೆಯನ್ನು, ಹೊಸ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಂಡಿರುವುದನ್ನು ಆಗಮಿಸಿದ್ದಾರೆ. ಸಂಸ್ಥೆಯು ಅವರಿಗೆಲ್ಲರಿಗೂ ಚಿರಋಣಿಯಾಗಿರುತ್ತೆ. ಕಳೆದ 2 ವರ್ಷದಲ್ಲಿ ಜೂನ್ 2023ರಿಂದ ಸರ್ಕಾರದ ನಮ್ಮ ನಿಮ್ಮೆಲ್ಲರ ಅತ್ಯಂತ ಹಿರಿಯ, ಸರಳ, ಸಜ್ಜನ ರಾಜಕಾರಣಿ, ನಮ್ಮ ಸಾರಿಗೆ ಸಂಸ್ಥೆಗಳನ್ನ ನಮ್ಮ ಸಂಸ್ಥೆಗಳಿಗೆ ಅಧಿಕಾರ ಅಂತಾನೆ ಅವ್ರನ್ನ ಕರಿಬಹುದು. ಅವರು ಮೊದಲನೆಯ ಒಂದು ಆಡಳಿತ ಭಾಗದಲ್ಲಿ ಮತ್ತು ಎರಡನೆಯ ಆಡಳಿತ ಸಮರ್ಪಕ ಸಾರಿಗೆಯನ್ನೇ ವ್ಯವಸ್ಥೆ ಮಾಡ್ತಾ ಇದೆ. ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಭಾಗದ ಪ್ರಯಾಣಿಕರಿಗೆ ಸಾರಿಗೆ ಸಂಪರ್ಕ ಕೊಂಡಿಯಾಗಿ ಹಗಲನ್ನ ಅತ್ಯಂತ ವಿಜೃಂಭಣೆಯಿಂದ ಸಮರ್ಪಕವಾಗಿ ನಮ್ಮ ಸಿಬ್ಬಂದಿಗಳು ಮತ್ತು ಸಂಸ್ಥೆ